ಯಲ್ಲಾಪುರ ತಾಲೂಕಿನ ಮಂಚಿಕೆರೆಯಲ್ಲಿ ನಡೆದ 1880ನೇ ಮಧ್ಯವರ್ಜನ ಶಿಬಿರದ ಮಾಸಿಕ ಸಭೆ. ಸಕಲೇಶ ದಯಾಪಯೋದೆ ಶ್ರೀ ಮಂಜುನಾಥ ನಿತರ ಕುರು ಮಂಗಲಂ ಮೇ ಧರ್ಮಸ್ಥಳೇಶ ಸಕಲೇಶ ದಯಾಪಯೋದೆ. ವ್ಯಕ್ತಿತ್ವನ ಇನ್ನೊಬ್ಬರಿಗೆ ಗುರುತಿಸೋತರ ಮಾಡಿರೋದು ಮಧ್ಯವರ್ಜನ ಶಿಬಿರದಿಂದ ನಿಮ್ಮವರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು ತಿಳಿಸ್ತೀವಿ. ಯಾಕಂದ್ರೆ ಇವತ್ತು ನಾವು ನೆಮ್ಮದಿಯಿಂದ ಇಷ್ಟು ಸಂಸಾರ ನೆಮ್ಮದಿಯಿಂದ ಜೀವನ ಮಾಡ್ತಿದ್ದಾರೆ ಅಂತ ಕಾರಣ ನೀವೇ. ಮಂಜುನಾಥ ಸ್ವಾಮಿಯಿಂದ ಎಲ್ಲ ಕೃಪೆಯಿಂದ ನಮ್ಮ ಜೀವನ ತುಂಬಾ ಚೆನ್ನಾಗಿದೆ. ಒಂದ್ ತಿಂಗಳಿನ ನಾವು ಏನ್ ಇಷ್ಟು ವರ್ಷ ಜೀವನದಲ್ಲಿ ನಾವು ಕಷ್ಟಪಟ್ಟಿದ್ವೋ ಒಂದ್ ತಿಂಗಳಿನ ನಾವು ಸುಖವಾಗಿದ್ದೀವಿ. ಮಕ್ಕಳು ಮತ್ತೆ ನಾವು ಚೆನ್ನಾಗಿದ್ದೀವಿ. ಇವಾಗ ಡ್ರಿಂಕ್ಸ್ ಇಲ್ಲ, ಹೋಗೋ ಕಡೆ ಗಮನ ಆಗೋದಿಲ್ಲ, ಸರಿಯಾಗಿ ದುಡಿತಾರೆ, ಮನೆ ತಂದಾಕ್ತಾರೆ, ನೆಮ್ಮದಿಯಿಂದ ಇದ್ದೀವಿ. ಓಂ ಶ್ರೀ ಮಂಜುನಾಥ ನಮ. ಈಗ ಮದ್ದಿನ ತರ ಏನಿಲ್ಲ, ಈಗ ಚೆನ್ನಾಗಿದ್ದೀವ್ರಿ. ನಮ್ಮ ಮಕ್ಕಳು ಮರಿ ನಮ್ಮ ಮನೆಯವರು ಎಲ್ಲರೂ ಕೂಡ ಈಗ ಚೆನ್ನಾಗಿದ್ದೀವಿ. ಹೆಜ್ಜೆಯನ್ನಿಟ್ಟು ಕ್ಲಾಸ್ 1 ಗುತ್ತಿಗೆದಾರನಾಗಿ ನನ್ನ ಸಾಲಲ್ಲೇ ಕುಂತಿರೋ ನಾಗಪ್ಪ ಸರಿಯವರ ಮತ್ತು ನನಗೆ ಧರ್ಮಸ್ಥಳ ಸಂಘದ ಕಾರ್ಯಕ್ರಮ ಅಂದ್ರೆ ಬಹಳ ಖುಷಿ. ಧರ್ಮಸ್ಥಳ ಯಾವ ಯೋಜನೆಯನ್ನ ಅನುಷ್ಠಾನಗೊಳಿಸಲು ಕೂಡ 10 ಹಲವು ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿ ಈ ಸಮಾಜಕ್ಕೆ ಕೊಡುತ್ತದೆ. ಇಡೀ ಊರಲ್ಲಿ ಹೆಂಡ ಕುಡಿದು ದಾಂಧಲೆ ಮಾಡ್ತಾ ಗೌರವ ಇಲ್ಲದೆ ಹೋದಂತ ಜೀವನ ಮಾಡೋರ ಬಗ್ಗೆ ಯೋಚಿಸಿದವರು ಮನೆಯವರು ಕೂಡ ಇರ್ಲಿಕ್ಕಿಲ್ಲ. ನಮ್ಮ ಮನೆಯಲ್ಲಿ ಹೆಂಡ ಕುಡಿಯೋನಿದ್ದಾನೆ, ಅವನ್ ಬಿಟ್ಬಿಡಿ ಹೇಳುವಂತ ಸ್ಥಿತಿಯಲ್ಲಿ ಹೋದಂತ ವ್ಯಕ್ತಿಗಳನ್ನ ಈ ಸಮಾಜಕ್ಕೆ ಅವ್ರನ್ನ ಮತ್ತೊಮ್ಮೆ ತರಬೇಕು, ಅವ್ರ ಗೌರವದ ಜೀವನದಲ್ಲಿ ಅವರು ಒಬ್ರು ಭಾಗಿಗಳಾಗಬೇಕು ಹೇಳುವಂತದನ್ನ ಯೋಚಿಸಿದವರು. ಅದಕ್ಕೆ ನಮಗೆ ಮಂಚಿಕೇರಿಯ ನವಜೀವನ ಸಮಿತಿಯ ಸದಸ್ಯರು ಮತ್ತು ಅಧ್ಯಕ್ಷರು ಸರ್, ಈ ವರ್ಷದ ಶಿಬಿರವನ್ನು ನಮ್ಮಲ್ಲೇ ಮಾಡೋಣ, ನಿಮ್ಗೆ ಏನು ಸಹಕಾರ ಬೇಕು ಎಲ್ಲಾ ಸಹಕಾರವನ್ನು ನಾವು ಕೊಡ್ತೇವೆ ಅಂತೇಳಿ ಮೊದಲಾಗಿ ಅವರು ನಮಗೆ ಮಾತು ಕೊಟ್ಟಿದ್ರು. ಆ ಪ್ರಕಾರ ನಾವು ಈ ವರ್ಷದ ಶಿಬಿರವನ್ನು ನಮ್ಮ ಮಂಚಿಕೇರಿಯಲ್ಲೇ ಮಾಡಿದ್ದೇವೆ. ಮೊದಲು ಮಾವಿನಕಟ್ಟೆಯಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ವಿ. ಕಳೆದ 10 ವರ್ಷದ ಹಿಂದೆ ಆದಂತ ಶಿಬಿರದ ಹಾಲಲ್ಲೇ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಆದ್ರೆ ಅಲ್ಲಿ ಅನಿವಾರ್ಯ ಕಾರಣದಿಂದ ಅವರು ಹೊಸ ಬಿಲ್ಡಿಂಗ್ ಮಾಡ್ತಾ ಇರೋದ್ರಿಂದ ನಮಗೆ ಕೊನೆಯ ಕ್ಷಣದಲ್ಲಿ ಅವ್ರು ಆಗುದಿಲ್ಲ ಅಂತ ಹೇಳಿದ್ರು. ಆದ್ರೆ ಮತ್ತೆ ನಾವು ನವೋಜನ ಸಮಿತಿಯಲ್ಲಿ ಚರ್ಚೆ ಮಾಡಿದಾಗ ಸರ್, ನಾವು ಮಂಚಿಕೇರಿಯಲ್ಲೇ ಮಾಡೋಣ, ಈಗಾಗಲೇ ನಾವು 2 ಶಿಬಿರವನ್ನು ಈ ಭಾಗದಲ್ಲಿ ಮಾಡಿದ್ದೇವೆ ಅಂತ ಹೇಳಿದ ಕಾರಣ ಶಿಬಿರ ಆಗಲ್ಲ. ನಾವು ಈ ಶಿಬಿರ ಮುಗಿದ ನಂತರ ಮತ್ತೆ ಸಂಬಂಧಗಳು ಏನು ಹುಟ್ಟುಕೊಳ್ತದೆ. ಎಲ್ಲೋ ಹಳ್ಳಿಗೆ ಹೋದಾಗ ಅವರೇ ಕುರಿತು ಮಾತಾಡಿಸ್ತಾರೆ. ಏನೋ ನಾವು ಒಂದು ಯಾವುದೋ ಒಂದು ಹಳ್ಳಿಗೆ ಹೋಗಿ ಗಾಡಿಯನ್ನು ನಿಲ್ಲಿಸುವಾಗ ಅವರೇ ಕರೆದು ಮಾತಾಡಿಸ್ತಾರೆ. ಊರಲ್ಲಿ ಅಂದ್ರೆ ನಮ್ಮ 2 ತಾಲೂಕಲ್ಲಿ ಎಲ್ಲೋದ್ರೂ ನಮ್ಮ ಸಂಬಂಧಿಕರು ಸಿಕ್ಕಂಗಾಗ್ತದೆ, ಎಲ್ಲರೂ ಸಂಬಂಧಿಕರೇ ಅಂತ ಹೇಳಿ. ಸೊ ಹಾಗೆ ಇದೊಂದು ಒಳ್ಳೆ ಬಾಂಧವ್ಯ ಅಂತ ಅನ್ಕೊಳ್ಬಹುದು. ಯಾಕಂತ ಹೇಳಿದ್ರೆ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಸಾಲಗಳನ್ನು ಕೊಡ್ತೇವೆ, ಸಾಲ ಕಟ್ತಾರೆ, ಒಂದು ಬೇರೆ. ಬಟ್ ಈ ಒಂದು ವ್ಯವಸ್ಥೆ ಏನಿದೆಯಲ್ಲ, ಇದು ಬಹಳ ಖುಷಿ ಕೊಡುವಂತ ವ್ಯವಸ್ಥೆ. ನಮ್ಗೆ ತಾಯಂದಿರೆಲ್ಲ ಹೇಳಿದ್ರು, ಬಹಳಷ್ಟು ಪಾಪ ಬಹಳ ಜನರಿಗೆ ಕಣ್ಣೀರು ಹಾಕೊಂತ ಹೇಳಿದ್ರು. ನಿಜವಾಗ್ಲೂ ಇದು ಕಣ್ಣೀರು ಓಡಿಸುವಂತ ಕಾರ್ಯಕ್ರಮ.